ಜಿಲ್ಲೆಯ ಭಾಗಕ್ಕೆ ಬಿಜೆಪಿಯ ಶಾಸಕರಾಗಿರುವ ಹೆಬ್ಬಾರ್ ಇದೀಗ ಒಂದ್ ರೀತಿ ಬಿಸಿ ತುಪ್ಪವಾಗಿದ್ದಾರೆ. ಹೆಬ್ಬಾರ್ ಅವರ ನಡೆ ದೇಹವೆಲ್ಲ ಬಿಜೆಪಿಯಲ್ಲಿದೆ, ಮನಸ್ಸೆಲ್ಲ ಕಾಂಗ್ರೆಸ್ನಲ್ಲಿದೆ ಅನ್ನುವಂಗಿದೆ. ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಅಲ್ಲಿನ ಅಭ್ಯರ್ಥಿಗೆ, ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗೆ ಬಿಸಿ ತುಪ್ಪವಾದಂತೆ ಕಾಣಿಸ್ತಾ ಇದೆ. ಪಕ್ಷ ಬಿಡದೆ ತಟಸ್ಥ, ಬಿಜೆಪಿಗೆ ಹೆಬ್ಬಾರ್ ಕಂಟಕ, ಬೇಗ ನಿರ್ಧಾರ ಪ್ರಕಟಿಸುವಂತೆ ಬಿಜೆಪಿ ನಾಯಕರ ಒತ್ತಾಯ. ಹೆಬ್ಬಾರ್ ಚಾಣಾಕ್ಷ ನಡೆ ಬಿಜೆಪಿ ನಾಯಕರಿಗೆ ಬಿಸಿ ತುಪ್ಪ. ಅಧಿಕಾರಕ್ಕಾಗಿ ಅಂದಿನ ಕಾಂಗ್ರೆಸ್ ಸರ್ಕಾರವನ್ನೇ ಬೀಳಿಸಿ ಬಂಡಾಯವೆದ್ದಿದ್ದಂತಹ ಬಾಂಬೆ ಬಾಯ್ಸ್ಗಳಲ್ಲಿ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಒಬ್ರು. ಬಿಜೆಪಿ ಹೆಸರಲ್ಲಿ ಗೆದ್ದ ಯಲ್ಲಾಪುರ ಶಾಸಕ ಮತ್ತೊಮ್ಮೆ ರೆಬಲ್ ಆಗಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಲೇ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಾ ಇತ್ತು. ತಮ್ಮ ಪುತ್ರನನ್ನ ಶೀಘ್ರದಲ್ಲೇ ಕಾಂಗ್ರೆಸ್ ಸೇರಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸುತ್ತಿದ್ದಾರೆ. ಇನ್ನು ಬಿಜೆಪಿಯಲ್ಲೇ ಇದ್ದು ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಇಳಿದಿರುವಂತಹ ಹೆಬ್ಬಾರ್ ನಡೆಗೆ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗಿದೆ. ಇದೇ ವಿಚಾರವಾಗಿ ಬಿಜೆಪಿ ಅಭ್ಯರ್ಥಿ ಹೆಬ್ಬಾರ್ ವಿರುದ್ಧ ಕಿಡಿಕಾರಿದ್ದಾರೆ. ಹೆಬ್ಬಾರರು ತಾಂತ್ರಿಕವಾಗಿ ಬಿಜೆಪಿಯ ಶಾಸಕರಾಗಿದ್ದಾರೆ. ಆದರೆ ಹೆಬ್ಬಾರ್ ಚಟುವಟಿಕೆಗಳು ಏನಿದೆ ಅಂತ ನಾಡಿನ ಜನತೆಗೆ ಗೊತ್ತಿದೆ. ಹೆಬ್ಬಾರ್ ವೈಯಕ್ತಿಕವಾಗಲಿ ಅವರ ಮತದಾರರ ದೃಷ್ಟಿಯಿಂದಾಗಲಿ ಪಕ್ಷದ ದೃಷ್ಟಿಯಿಂದ ನಾಡಿನ ಜನತೆಯ ದೃಷ್ಟಿಯಿಂದ ತಮ್ಮ ನಿಲುವನ್ನು ಬಹಳ ಸ್ಪಷ್ಟಪಡಿಸಬೇಕಾದಂಥ ಅಗತ್ಯತೆ ಹೆಬ್ಬಾರರದ್ದು ಇದೆ. ಇಲ್ಲ ತನ್ನ ನಿಲುವು ಇದು ಅಂತ ಅದಕ್ಕೆ ತಕ್ಕಂಥ ನಿರ್ಧಾರಗಳನ್ನಾದರೂ ತೆಗೆದುಕೊಳ್ಳಬೇಕು. ಇನ್ನು ಹೆಬ್ಬಾರ್ ವಿರುದ್ಧ ಬಿಜೆಪಿ ಕ್ರಮ ಕೈಗೊಂಡಲ್ಲಿ ಯಲ್ಲಾಪುರ ಕ್ಷೇತ್ರದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗುವ ಆತಂಕ ಇದೆ. ಅವರಾಗಿಯೇ ಪಕ್ಷ ತೊರೆದ್ರೆ ಬಿಜೆಪಿಗೆ ಲಾಭ ಹೆಚ್ಚು. ಹೀಗಾಗಿ ಬಿಜೆಪಿಯಿಂದ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ. ಇನ್ನು ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರಲ್ಲೂ ಅಸಮಾಧಾನಗಳಿದ್ದು ಒಂದು ವಾರದಲ್ಲೇ ಸರಿ ಮಾಡ್ತೀವಿ ಅಂದ್ರು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು. ಅಲ್ಲಲ್ಲೇ ಸ್ವಲ್ಪ ಗೊಂದಲಗಳು ಇರುವುದರಿಂದ ಯಾರೂ ಕೂಡ ಬಿಜೆಪಿಗೆ ವೋಟ್ ಹಾಕುವುದಿಲ್ಲ ಅಂತ ಯಾರೂ ಹೇಳುವುದಿಲ್ಲ. ಅದು ಕೆಲವೊಂದು ಒಳಗೊಳಗೆ ಬೇರೆ ಬೇರೆ ಥರ ಗೊಂದಲಗಳು ಇದೆ. ಆದರೆ ಅದು ಸರಿಯಾಗ್ತಾ ಇದೆ. ಆ ಒಂದು ಸರಿಯಾದ ತಕ್ಷಣವೇ ಒಂದು ಸ್ವಲ್ಪ ದಿವಸ ಬೇಕು ಅಂತ ಹೇಳ್ತಾ ಇದ್ದೇನೆ. ಚುನಾವಣೆ ಬರ್ತಾ ಇದೆ. ಸ್ವಲ್ಪ ದಿವಸ ಅಂದರೆ ಒಂದು ವೀಕಲ್ಲಿ ಎಲ್ಲನೂ ಸರಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ರನ್ನು ಬಹಳ ಅಂತರದಿಂದ ನಾವು ಗೆಲ್ಲಿಸ್ತೇವೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಸದ್ಯ ಹೆಬ್ಬಾರ್ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ತಾ ಇದ್ದು ತಾವು ಪಕ್ಷಕ್ಕೆ ಸೇರದೆ ತಮ್ಮ ಪುತ್ರ ವಿವೇಕ್ ಹೆಬ್ಬಾರ್ರನ್ನ ಕಾಂಗ್ರೆಸ್ಗೆ ಸೇರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಹೆಬ್ಬಾರ್ ನಡೆ ಜಿಲ್ಲಾ ಬಿಜೆಪಿಗೆ ನುಂಗಲಾಗದಂತಹ ತುತ್ತಾಗಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.